ಆದ್ಯಂತಮಂಗಲಮಜಾತ ಸಮಾನ ಭಾವಂ ಆರ್ಯಂ ತಮೀಶಮಜರಾಮರಮಾತ್ಮದೇವಂ ಪಂಚಾನನಂ ಪ್ರಬಲ ಪಂಚವಿನೋದಶೀಲಂ ಸಂಭಾವಯೇ ಮನಸಿ ಶಂಕರಮಂಬಿಕೇಶಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶ್ರೀ ಶಿವ ಮಹಾಪುರಾಣದ 3ನೇ ಅಧ್ಯಾಯವನ್ನ ಹೇಳುತ್ತಾ ಇದ್ದೇನೆ. ಶಿವಪುರಾಣದ 3ನೇ ಅಧ್ಯಾಯದ ಹೆಸರು ಸಾಧ್ಯ ಸಾಧನ ಮುಂತಾದ ವಿಚಾರಗಳು. ಅಧ್ಯಾಯವನ್ನ ನೋಡ್ತಾ ಹೋಗೋಣ. ವ್ಯಾಸರು ಹೇಳಿದ್ರು, ಸೂತರ ಈ ವಚನವನ್ನ ಕೇಳಿ ಅಲ್ಲಿ ಸೇರಿದ್ದಂತಹ ಮಹರ್ಷಿಗಳೆಲ್ಲ ಈ ರೀತಿಯಾಗಿ ಹೇಳಿದ್ರು, ಈಗ ನೀವು ನಮಗೆ ವೇದಾಂತದ ಸಾರಸರ್ವಸ್ವ ರೂಪವಾದಂತಹ ಅದ್ಭುತ ಶಿವಪುರಾಣವನ್ನ ಹೇಳಿ ಎಂಬುದಾಗಿ. ಮುನಿಗಳ ಈ ವಚನವನ್ನ ಕೇಳಿ ಅತ್ಯಂತ ಪ್ರಸನ್ನರಾದ ಸೂತರು ಶ್ರೀ ಶಂಕರನ ಸ್ಮರಣೆಯನ್ನ ಮಾಡಿ ಆ ಶ್ರೇಷ್ಠ ಮುನಿಗಳಲ್ಲಿ ಈ ರೀತಿಯಾಗಿ ಹೇಳಿದ್ರು. ಸೂತರು ಹೇಳಿದ್ರು, ನೀವೆಲ್ಲ ಮಹರ್ಷಿಗಳು ರೋಗ ಶೋಕರಹಿತರಾಗಿ ಕಲ್ಯಾಣಮಯ ಭಗವಾನ್ ಶಿವನ ಸ್ಮರಣೆಯನ್ನ ಮಾಡಿ ವೇದದ ಸಾರತತ್ವದಿಂದ ಪ್ರಕಟವಾದ ಪುರಾಣ ಪ್ರವರ ಶಿವಪುರಾಣವನ್ನ ಕೇಳಿರಿ. ಇದರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಈ 3ರ ಪ್ರೀತಿಪೂರ್ವಕ ಗಾನ, ಹಾಗೆಯೇ ವೇದಾಂತ ವೇದ್ಯ ಸದ್ವಸ್ತುವಿನ ವಿಶೇಷ ರೂಪದ ವರ್ಣನೆಯನ್ನ ಮಾಡಲಾಗಿದೆ. ಹೇ ಋಷಿಗಳೇ, ನೀವು ಈಗ ವೇದದ ಸಾರಭೂತವಾದ ಪುರಾಣವನ್ನ ಕೇಳಿರಿ. ತುಂಬಾ ಸಮಯಗಳಿಂದ ಪದೇ ಪದೇ ಪೂರ್ವಕಲ್ಪ ವ್ಯತೀತವಾದಾಗ ಈ ವರ್ತಮಾನ ಕಲ್ಪದಲ್ಲಿ ಸೃಷ್ಟಿಕರ್ಮ ಆರಂಭವಾಯಿತು. ಆ ದಿನಗಳಲ್ಲಿ 6 ಕುಲಗಳ ಮಹರ್ಷಿಗಳು ಪರಸ್ಪರ ವಾದ ವಿವಾದವನ್ನ ಮಾಡ್ತಾ ಈ ರೀತಿಯಾಗಿ ಹೇಳಿದ್ರು, ಅಮುಕ ವಸ್ತು ಎಲ್ಲಕ್ಕಿಂತ ಉತ್ಕೃಷ್ಟ ಎಂಬುದಾಗಿ. ಅವರ ಈ ವಿವಾದ ಮಹಾರೂಪವನ್ನೇ ಧರಿಸಿತು. ಆ ಸಂದರ್ಭದಲ್ಲಿ ಅವರೆಲ್ಲ ಸೃಷ್ಟಿಕರ್ತ ಬ್ರಹ್ಮನ ಮುಂದೆ ಹೋಗಿ ಕೈಮುಗಿದು ಈ ರೀತಿಯಾಗಿ ಹೇಳುತ್ತಾರೆ, ಹೇ ಪ್ರಭೋ, ನೀವು ಸಂಪೂರ್ಣ ಜಗತ್ತಿನ ಧಾರಣೆ ಪೋಷಣೆಯನ್ನ ಮಾಡ್ತೀರಿ, ಹಾಗೆಯೇ ಸಮಸ್ತ ಕಾರಣಗಳ ಕಾರಣರಾಗಿದ್ದೀರಿ. ಈ ವಿಷಯವನ್ನ ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ. ಏನೆಂದರೆ, ಸಂಪೂರ್ಣ ತತ್ವಗಳಿಗಿಂತ ಮೇಲಿರುವ ಅದರ ಆಚೆಗಿನ ಪರಾತ್ಪರ ಪುರಾಣ ಪುರುಷ ಯಾರು ಎಂಬುದಾಗಿ. ಈ ರೀತಿಯಾಗಿ ಆ ವಾದ ವಿವಾದದಲ್ಲಿ ತೊಡಗಿದ್ದಂತಹ 6 ಮುನಿಗಳು ಬ್ರಹ್ಮದೇವನನ್ನ ಸಂಪರ್ಕಿಸ್ತಾರೆ. ಬ್ರಹ್ಮದೇವನಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಬ್ರಹ್ಮದೇವ ಈ ರೀತಿಯಾಗಿ ಹೇಳ್ತಾರೆ, ಎಲ್ಲಿಂದ ಮನಸ್ಸಹಿತ ವಾಣಿ ಸಿಗದೆ ವಾಪಸ್ಸಾಗ್ತಾಳು, ಹಾಗೆಯೇ ಯಾರಿಂದ ಬ್ರಹ್ಮ, ವಿಷ್ಣು, ರುದ್ರ ಹಾಗೂ ಇಂದ್ರಾದಿಗಳಿಂದ ಸಹಿತವಾದ ಈ ಸಂಪೂರ್ಣ ಜಗತ್ತು, ಸಮಸ್ತ ಭೂತಗಳು ಹಾಗೆಯೇ ಇಂದ್ರಿಯಗಳೊಂದಿಗೆ ಪ್ರಥಮವಾಗಿ ಪ್ರಕಟವಾದವು, ಆ ದೇವ ಮಹಾದೇವನೇ ಸರ್ವಜ್ಞ ಹಾಗೂ ಸಂಪೂರ್ಣ ಜಗತ್ತಿನ ಸ್ವಾಮಿಯಾಗಿರುತ್ತಾನೆ. ಇವರೇ ಎಲ್ಲದಕ್ಕಿಂತ ಉತ್ಕೃಷ್ಟರೂ ಆಗಿರುತ್ತಾರೆ. ಉತ್ತಮ ಭಕ್ತಿಯಿಂದಲೇ ಇವರ ಸಾಕ್ಷಾತ್ಕಾರ, ಬೇರೆ ಯಾವ ಉಪಾಯದಿಂದಲೂ ಇವರ ದರ್ಶನವೂ ಆಗಲಾರದು. ರುದ್ರ, ಹರಿ ಹಾಗೆಯೇ ಉಳಿದೆಲ್ಲ ದೇವೇಶ್ವರರು ಉತ್ತಮ ಭಕ್ತಿ ಭಾವದಿಂದ ಇವರ ನಿತ್ಯ ದರ್ಶನವನ್ನ ಇಚ್ಛಿಸುವವರು. ಬ್ರಹ್ಮದೇವರು ಮುಂದುವರಿಸ್ತಾ ಹೇಳ್ತಾರೆ, ಇನ್ನು ಹೆಚ್ಚು ಹೇಳುವ ಅವಶ್ಯಕತೆ ಏನಿದೆ? ಭಗವಂತ ಶಿವನಲ್ಲಿಯ ಭಕ್ತಿಯಿಂದ ಮನುಷ್ಯ ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ ಅಂತ. ಆಮೇಲೆ ಹೇಳುತ್ತಾರೆ, ದೇವತೆಗಳ ಕೃಪಾ ಪ್ರಸಾದದಿಂದಲೇ ಮನುಷ್ಯರಲ್ಲಿ ಭಕ್ತಿ ಉಂಟಾಗ್ತದೆ, ಹಾಗೂ ಭಕ್ತಿಯಿಂದಲೇ ದೇವತೆಗಳ ಕೃಪೆ ಪ್ರಾಪ್ತವಾಗ್ತದೆ. ಅದೇ ರೀತಿ ಇಲ್ಲಿ ಅಂಕುರದಿಂದ ಬೀಜ ಹಾಗೂ ಬೀಜದಿಂದ ಅಂಕುರೋತ್ಪತ್ತಿ ಆಗುವುದು. ಆದ್ದರಿಂದಲೇ ಹೇ ದ್ವಿಜರೇ, ನೀವುಗಳು ಭಗವಾನ್ ಶಂಕರನ ಕೃಪಾ ಪ್ರಸಾದವನ್ನ ಹೊಂದುವುದಕ್ಕಾಗಿ ಭೂತಲಕ್ಕೆ ಹೋಗಿ ಅಲ್ಲಿ ಸಹಸ್ರ ವರ್ಷಗಳವರೆಗೆ ನಡೆಯತಕ್ಕ ಒಂದು ವಿಶಾಲ ಯಜ್ಞದ ಆಯೋಜನೆಯನ್ನ ಮಾಡಿ. ಈ ಯಜ್ಞಪತಿ ಶಿವನ ಕೃಪೆಯಿಂದ ವೇದೋಕ್ತ ವಿದ್ಯೆಗಳ ಸಾರಭೂತ ಸಾಧ್ಯ ಸಾಧನದ ಜ್ಞಾನವಾಗ್ತದೆ ಅಂತ ಬ್ರಹ್ಮದೇವರು ಹೇಳ್ತಾರೆ ಆ ಮುನಿಗಳಲ್ಲಿ. ಆಗ ಮುನಿಗಳು ಈ ರೀತಿಯಾಗಿ ಹೇಳ್ತಾರೆ, ಹೇ ಭಗವನ್, ಪರಮ ಸಾಧ್ಯ ಯಾವುದು, ಹಾಗೆಯೇ ಅದರ ಪರಮ ಸಾಧನವೂ ಯಾವುದು, ಅದರ ಸಾಧಕ ಯಾವ ರೀತಿ ಇರುತ್ತಾನೆ, ಈ ಎಲ್ಲ ವಿಷಯಗಳನ್ನ ಯಥಾರ್ಥವಾಗಿ ತಿಳಿಸಿ ಎಂಬುದಾಗಿ. ಆಗ ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ಹೇಳ್ತಾರೆ, ಶಿವಪದದ ಪ್ರಾಪ್ತಿಯು ಸಾಧ್ಯ, ಶಿವದೇವರ ಸೇವೆಯೇ ಸಾಧನ, ಹಾಗೆಯೇ ಅವರ ಕೃಪೆಯಿಂದ ಯಾವ ನಿತ್ಯ ನೈಮಿತ್ತಿಕ ಮುಂತಾದ ಫಲಗಳ ಕಡೆ ಯಾರು ನಿಸ್ಪೃಹನಾಗಿರ್ತಾನೋ ಆತನೇ ಸಾಧಕ. ವೇದೋಕ್ತ ಕರ್ಮಗಳ ಅನುಷ್ಠಾನವನ್ನ ಮಾಡಿ ಅದರ ಮಹಾಫಲಗಳನ್ನು ಭಗವಂತ ಶಿವನ ಚರಣಗಳಲ್ಲಿ ಸಮರ್ಪಿಸುವುದೇ ಪರಮೇಶ್ವರ ಪದದ ಪ್ರಾಪ್ತಿ.
ಅದೇ ಸಾಲೋಕ್ಯ ಮುಂತಾದ ಕ್ರಮಗಳ ಮೂಲಕ ಪ್ರಾಪ್ತವಾಗುವಂತಹ ಮುಕ್ತಿ. ಪ್ರತಿಯೊಬ್ಬರ ಭಕ್ತಿಗೆ ಅನುಸಾರವಾಗಿ ಅವರಿಗೆ ಉತ್ಕೃಷ್ಟ ಫಲದ ಪ್ರಾಪ್ತಿಯಾಗ್ತದೆ. ಆ ಭಕ್ತಿಯ ಸಾಧನಗಳು ಅನೇಕ ಪ್ರಕಾರದವುಗಳು. ಅದರ ಪ್ರತಿಪಾದನೆಯನ್ನ ಸಾಕ್ಷಾತ್ ಮಹೇಶ್ವರನೇ ಮಾಡಿದ್ದಾನೆ. ಅದನ್ನ ಸಂಕ್ಷಿಪ್ತವಾಗಿಸಿ ನಾನು ಸಾರಭೂತವಾದ ಸಾಧನಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಅಂತ ಬ್ರಹ್ಮದೇವರು ಹೇಳ್ತಾನೆ. ಕಿವಿಗಳಿಂದ ಭಗವಂತನ ನಾಮ ಗುಣ ಹಾಗೆಯೇ ಲೀಲೆಗಳ ಶ್ರವಣವು, ಮಾತಿನ ಮುಖಾಂತರ ಭಗವಂತನ ನಾಮಗಳ ಕೀರ್ತನೆ, ಹಾಗೆಯೇ ಮನಸ್ಸಿನಲ್ಲಿ ಅವುಗಳ ಮನನ, ಈ ಮೂರು ಮಹಾ ಸಾಧನಗಳು ಎಂದು ಕರೆಯಲ್ಪಡ್ತದೆ. ಶ್ರೋತವ್ಯ ಕೀರ್ತಿತವ್ಯಶ್ಚ ಮಂತವ್ಯಶ್ಚ ಮಹೇಶ್ವರ ಅಂತಂದ್ರೆ ಮಹೇಶ್ವರನ ನಾಮಗಳನ್ನು ಸದಾ ಶ್ರವಣ ಕೀರ್ತನ ಮನನ ಮಾಡಬೇಕು ಅನ್ನುವಂಥದ್ದು ಈ ಉಕ್ತಿಯ ಅರ್ಥ. ಈ ಶ್ರುತಿ ವಾಕ್ಯವೇ ನಮಗೆಲ್ಲ ಪ್ರಮಾಣ. ಸಂಪೂರ್ಣ ಮನೋರಥದ ಸಿದ್ಧಿಯಲ್ಲಿ ತೊಡಗಿರುವಂತಹ ನೀವು ಈ ಸಾಧನಗಳಿಂದ ಪರಮ ಸಾಧ್ಯದ ಪ್ರಾಪ್ತಿಯನ್ನ ಹೊಂದುವಿರಿ. ಜನರು ಪ್ರತ್ಯಕ್ಷವಾಗಿ ಕಣ್ಣಿನಿಂದ ವಸ್ತುಗಳನ್ನು ನೋಡಿ ಅದರಲ್ಲಿ ಪ್ರವೃತ್ತರಾಗುವರು. ಆದರೆ ಯಾವ ವಸ್ತುಗಳ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲವೋ ಅದನ್ನ ಶ್ರವಣೇಂದ್ರಿಯದ ಮೂಲಕ ಕೇಳಿ ತಿಳಿದು ಅದನ್ನ ಪಡೆದುಕೊಳ್ಳುವುದಕ್ಕೆ ಕ್ರಿಯೆಯನ್ನ ಕಾರ್ಯವನ್ನ ಮನುಷ್ಯ ಮಾಡ್ತಾನೆ. ಆದ್ದರಿಂದ ಮೊದಲ ಸಾಧನ ಶ್ರವಣವೇ. ಅದರ ಮೂಲಕ ಗುರುವಿನ ಮುಖದಿಂದ ತತ್ವಗಳನ್ನ ತಿಳಿದು ಬುದ್ಧಿವಂತನಾದವನು, ವಿದ್ವಾಂಸನಾದವನು ಅನ್ಯ ಸಾಧನ, ಕೀರ್ತನ ಹಾಗೆಯೇ ಮನನದ ಸಿದ್ಧಿಯನ್ನ ಮಾಡತಕ್ಕದ್ದು. ಕ್ರಮವಾಗಿ ಮನನದವರೆಗೆ ಈ ಸಾಧನ ಒಳ್ಳೆಯ ಸಾಧನೆಯನ್ನ ಮಾಡಿದುದರಿಂದ ಸಾಲೋಕ್ಯ ಮುಂತಾದ ಕ್ರಮದಿಂದ ನಿಧಾನವಾಗಿ ಭಗವಂತ ಶಿವನ ಸಂಯೋಗ ಉಂಟಾಗ್ತದೆ. ಮೊದಲು ಎಲ್ಲ ಅಂಗಗಳ ರೋಗ ನಷ್ಟವಾಗ್ತದೆ. ನಂತರದಲ್ಲಿ ಎಲ್ಲ ಪ್ರಕಾರದ ಲೌಕಿಕ ಆನಂದಗಳೂ ವಿಲೀನವಾಗ್ತವೆ. ಅಭ್ಯಾಸದ ಸಂದರ್ಭದಲ್ಲಿ ಇವು ಕಷ್ಟಪ್ರದವಾಗಿರ್ತದೆ. ಆದರೆ ತದನಂತರದಲ್ಲಿ ನಿರಂತರ ಮಂಗಲವನ್ನ ಕೊಡುವವು ಇವುಗಳು ಅಂತ ಬ್ರಹ್ಮದೇವರು ಹೇಳ್ತಾನೆ. ಇಲ್ಲಿಗೆ ಸಾಧ್ಯ ಸಾಧನ ವಿಚಾರವನ್ನುವಂತಹ ಹೆಸರಿನ ಶ್ರೀ ಶಿವ ಮಹಾಪುರಾಣದ 3ನೇ ಅಧ್ಯಾಯ ಸಮಾಪ್ತವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.